ಹಲೋ, ಹಾಯ್. ಇವತ್ತು ನಾವು ಮೋದಕ ಮಾಡ್ತೇವೆ. ಮೋದಕ ಮಾಡ್ಬೇಕಾದ್ರೆ ಏನೇನು ಬೇಕು ಅನ್ನೋದು ಹೇಳ್ತೇವೆ. ಇದು ರವೆ, ಇದು ಚಿರೋಟಿ ರವೆ ಇಲ್ದಿರ ಉಂಡೆ ರವೆ ಬೇಕು. ಇದರಲ್ಲೇ ಒಂದು ಬಟ್ಲ ತೊಗೊಂಡೆವು. ಮತ್ತು ಮೈದಾ ಹಿಟ್ಟು ಒಂದು ಬಟ್ಲ. ಇದು ಮೈದಾ ಹಿಟ್ಟು ಇದು ಎರಡು ಸರಿ ಪ್ರಮಾಣ ಮ್ಯಾಗ ಒಂದು ಬಟ್ಲು ರವೆ, ಒಂದು ಬಟ್ಲು ಮೈದಾ ಹಾಕಿ ಕಲಿಸಿಟ್ಟಿದ್ದೇವೆ ನಾವು ಹಿಟ್ಟು. ಅದಕ್ಕೆ ಕಲಸೋ ಮುಂದೆ ಒಂದು ಸ್ವಲ್ಪ ಎಣ್ಣೆ ಕಾಸ್ಬೇಕು, ಒಂದು ಈಟು ಸಾಲ್ಟ್ ಹಾಕ್ಬೇಕು. ಹಾಕಿ ನಾದಿಟ್ಟೇವೆ. ಈಗ ತೋರಿಸ್ತೇನೆ ನಿಮ್ಗೆ. ಈಗ 2 ವಾಟೆದ್ದು ಇಷ್ಟು ನಾದಿದ್ದೇವೆ. ಇಷ್ಟು ಕನಕ ಆಗೈತಿ ಅದು. ಇದನ್ನು ಮೋದಕ ಮಾಡಬೇಕಂತ ನಾವು ನಾಳೆ ಗಣಪತಿ, ಅದಕ್ಕಾಗಿ ಮೋದಕಕ್ಕೆ ತಯಾರಿ ನಡೆಸಿದೆವು. ಮತ್ತು ಇದನ್ನು ಉಳ್ಳಿ ಹರ್ಕೋಬೇಕು. ಈಗ ಮೋದಕ ಮಾಡೋಕ್ಕೆ ಏನೇನು ಮಸಾಲೆ ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಇದನ್ನು ಇಷ್ಟಿಷ್ಟು ಉಳ್ಳಿ ಹರಿಬೇಕು, ಹರಿದು ಇಟ್ಕೋಬೇಕು. ಮತ್ತು ಮೋದಕದ ತಯಾರಿ ಏನೇನು ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಇಷ್ಟ ಬೆಲ್ಲ ತೊಗೊಂಡನು, ಒಂದು 1/4 ಕಿಲೋದಷ್ಟು ಬೆಲ್ಲ ಐತೆ. ಬೆಲ್ಲ ತೊಗೊಂಡನು. ಆಮೇಲೆ ಸಣ್ಣಗೆ ಇದನ್ನು ಮಾಡಿ ಚಾಕೋಲಿ ಹೆರಿಸಿಟ್ಟಿದ್ದಾನೆ ಅದನ್ನು ಬೆಲ್ಲ. ಆಮೇಲೆ ಇದು ಕೊಬ್ಬರಿ ಸೂಸ್ಲಾ ಮಾಡಿದ್ದು, ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣ ಮಾಡಿದ್ದೇವೆ. ಇದು ಆಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಬೇಕು. ಆಮೇಲೆ ಯಾಲಕ್ಕಿ, ಜಾಜಿಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಿ ಪೌಡ್ರ್ ಮಾಡಿಟ್ಟಿದ್ದೇವೆ. ಇದನ್ನು ಕೊಬ್ಬರಿ ಒಳಗೆ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕಲಿಸ್ಬೇಕು. ಇದನ್ನು ಈ ಥರ ಎಲ್ಲ ಕಲಿಸ್ಬೇಕು. ಆಮೇಲೆ ಇದಕ್ಕೆ ಬೆಲ್ಲ ಕಲಿಸ್ಬೇಕು. ಎಷ್ಟು ಹಿಡಿತೈತೆ ನೋಡಿ ಬೆಲ್ಲ ಹಾಕ್ಬೇಕು. ಗಣಪತಿಗೆ ಮೋದಕ ಮಾಡೋದು. ಅದಕ್ಕೆ ಇವತ್ತು ನಾವು ಕರೆದದ್ದು ಮೋದಕ ಮಾಡ್ತೇವೆ, ನಾಳೆಗೆ ಕರೆಯಂಗಿಲ್ಲ. ಅದಕ್ಕಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಪುಡಿ ಮತ್ತು ಪುಟಾಣಿ ಹಿಟ್ಟು ಮತ್ತು ಏಲಕ್ಕಾಯಿ ಪುಡಿ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಳಕಿದ್ರೆ ಮಿಕ್ಸಿ ಓಡಿಸ್ಬೇಕು. ಇದನ್ನು ಎರಡು ಕುಡಿಸೋಣ. ಈ ಥರ ಆಗೈತಿ. ಇದು ಮಿಕ್ಸಿಗೆ ಹಾಕಿದ್ರೆ ಎಲ್ಲ ಸಣ್ಣ ಆಕತ್ತಿದು. ಅದಕ್ಕಾಗಿ ಮಾಡತ್ತವು ನೋಡ್ರಿ. ಇದು ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸಿಗೆ ಹಾಕಿದನು. ಈ ಥರ ಆಗೈತದ. ಈಗ ಇದನ್ನು ಮೋದಕದ ಎಲೆ ಒಳಗೆ ಹಾಕಿ ಸ್ವಲ್ಪ ಹಾಕಿ ಮೋದಕ ಮಾಡೋದು. ಸಣ್ಣ ಉಳ್ಳಿ ಮಾಡಿ ಲಟ್ಟಿಸ್ಬೇಕು. ಕರ್ಚಿಕಾಯಿ ಎಲೆ ಲಟ್ಸತ್ತಾರು. ಇನ್ನು ಅವನ್ನ ತಿಳುವಾಗಿ ಲಟ್ಟಿಸಿ ಅದ್ರೊಳಗೆ ಕೊಬ್ಬರಿದೆಲ್ಲ ಬೆಲ್ಲದ್ದು ಮಸಾಲೆ ಹಾಕಬೇಕು. ಹಾಕಿ ಮೋದಕ ಮಾಡೋದು. ಮೋದಕ ಮಾಡಿ ಕರಿಬೇಕು ಎಣ್ಣೆ ಒಳಗೆ. ನಾಳೆ ಯಾರ ಕುಚ್ಚಿದ್ದು ಮಾಡ್ತಿದ್ದು, ನಾವು ಅಡ್ವಾನ್ಸ್ ಮಾಡತ್ತೇವೆ ಅಂಥೇಳಿ ಇವತ್ತು ಕರಿಯಾಕೆ ನಡಿತೈತಿ ಮಾಡೋದು. ಗಣಪತಿಗೆ ವಿಶೇಷ ಐತಿದು ಮೋದಕದ್ದು. ಮಾಡ್ಬೇಕು ಅವಾಗ ನೈವೇದ್ಯಕ್ಕೆ. ಹುಟ್ಟಿದ ಹುಗ್ಗಿ ಮೋದಕ ಎಲ್ಲ ಮಾಡೋದು. ಅವ್ನು ಗಣಪತಿ ಬರ್ತಾನಂದ್ರೆ ಎಲ್ಲ ವಿಶೇಷ ಅಡಿಗೆಗಳೆಲ್ಲ ಮಾಡೋದು. ಅವ್ನು ಇವು ಸಣ್ಣ ಎಲೆ ಹಿಂಗೆ ಲಟ್ಟಿಸಿ ಎಲೆ ಅದಾವ. ಇವು ಹಿಂಗೆ ಲಟ್ಟಿಸಿ ಇಟ್ಬೋದು. ಎತ್ಕೋ ಅಂತಾಳೆ ನೋಡಿಕ್ಕೆ.
ನೀನು ಮಾಡ್ತೀಯ? ಹಾಂ, ಕರ್ಚಿಕಾಯಿ ಮಾಡ್ತೀಯಪ್ಪ? ಹಾಂ, ಉಂಡಮ್ಮ ಹ್ಞೂ ಅಂತಾಳೆ. ನಮ್ಮ ಮೊಮ್ಮಗಳ ಹಿಂಗಂತಾಳೆ ನೋಡಿ. ಹ್ಞೂ 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 ಕರ್ಚಿಕಾಯಿ ಮಾಡ್ತೀವಿ ನೀನು? ಹಾಂ ಪುಟ್ಟಿ, ಹ್ಞೂ ಅಂತ. ಹ್ಞೂ ಮಾಡಕ್ಕೆ ತಗೋ ದೊಡ್ಡ ಅಕ್ಕಿ ಅಂತ. ಹಾಂ, ಮಾಡಕ್ಕೆ ಎಷ್ಟು ಮಾಡ್ತೀವಿ ಮಾಡೋಕ್ಕೆ ತುಂಬ. ಇಲ್ಲೇ ಇಷ್ಟ ಎಣ್ಣೆ ಹಾಕಿದೆವು, ಇಲ್ಲೇ ಕಾಯಿ ಹಾಕಿಟ್ಟಿದ್ದಾನೆ, ಗ್ಯಾಸ್ ಹಚ್ಚಿದನು, ಎಣ್ಣೆ ಕಾಯಿಲ್ಲ ಅದು. ಈಗ ಮೋದಕ ತುಂಬ ಈ ಥರ ಮೋದಕ ರೆಡಿ ಆಗೈತಿ. ಈ ಥರ ಮೋದಕ ಇದ್ರಂಗನ ಮಾಡೋದು. ಇವು ತೋರಿಸಲ್ಲ ನಿಮ್ಮ ಕೈ. ಹ್ಞೂ ಎಲ್ಲಿ ಇಷ್ಟಿಷ್ಟು ಹಾಕಿ ಪುನ್ಗದ ಟೈಪ್ ಹಾಕಿ ತುಂಬೋದು. ಇವನು ಎಷ್ಟು ಮೋದಕಾಗಿದಾವು. ಇವನು ಎಣ್ಣೆ ಹಾಕಿ ಕರಿಬೇಕೀಗ. ಎಣ್ಣೆ ಕಾಯಿ ಹಾಕಿಟ್ಟಿದ್ದಾನೆ ಇಲ್ಲೇ. ಇದೊಂದು ಮಾಡಿ ಹಿಂಗೆ ಕರಿಬೇಕು. ಎಣ್ಣೆ ಕಾದತಿಲ್ಲ ಅಂತ ನೋಡಾಕ ಒಂದು ಸಣ್ಣದು ಕನಕದ್ದು ಉಳ್ಳಿಗಡ್ಡೆ ಮಾಡಿ ಹಾಕಬೇಕು. ಎಣ್ಣೆ ಕಾದತ್ತೀಗ ಒಂದೊಂದು ಹಾಕ್ಬೇಕು. ಅವನ್ನ ಹಾಕಿ ಸಣ್ಣ ಉರಿ ಇಟ್ಕೊಂಡು ಕರಿಬೇಕು. ಅವನು ಚೆಂದಾಗಿ ಕರಿಬೇಕು. ಅವನ್ನ ಅಂದ್ರನ ಪಳ್ಳಾಕವು ಮತ್ತು ಗೋಲ್ಡನ್ ಬನ್ ಬರೋ ಮಟ್ಟ ಕರಿಬೇಕು. ಈಗ ಹಾಕಿದ ಕೂಡಲೇ ಕೈ ಆಡಿಸ್ಬಾರ್ದು. ಇವನ್ನ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟ ಹಿಂಗೆ ಕೈ ಆಡಿಸ್ಬೇಕು. ಸಣ್ಣ ಊರಿನಾಗ ಕರಿಬೇಕು. ಇವನ್ನ ಅಂದ್ರೆ ಮೋದಕ ಚಲೋ ಅಕ್ಕ. ಇವು
ಹೊಳ್ಳಾಕಾವು. ಇಲ್ಲಾಕಂದ್ರೆ ಜೋರು ಉರಿ ಇಟ್ರೆ ಚಲೋ ಆಗೋದಿಲ್ಲ, ಒಳಗೆಲ್ಲ ಹಸಿ ಬಿಸಿ ಉಳಿತಾವು. ಅದಕ್ಕಾಗಿ ಸಣ್ಣ ಉರಿನಾಗ ಕರಿಬೇಕು. ಎಣ್ಣೆ ಬಿಡ್ತಾವೆ ಇಲ್ಲೆಲ್ಲ 1 ಲೀಟರ್ ಬೇಯಿಸ್ಕೊಂಡಿತ್ತು. ಈಗ ಈ ಥರ ಕರಿಬೇಕು. ಇವನೀಗ ಒಂದು ತಾಟಿಗೆ ತೆಗಿತಾನೆ. 1 ಲೀಟರ್ ಬಿಟ್ಟತ್ ನೋಡಿಕ್ಕೆ. ಒಂದು ಸ್ವಲ್ಪ ಎಲ್ಲೋ ಇದಾಗೈತೆ, ಅದು ಎಲ್ಲ ಕರಡು ಮಾಡ್ಬೇಕು ನೋಡ್ತಾ. ಚಲೋ ತಾಗಿ ಕುಡ್ಕೊಲಿಲ್ಲ ಅಂದ್ರೆ ಹಿಂಗೆ ಹೊಡಿತಾವೆ ಇವು ನೋಡಿ. ಎಣ್ಣೆ ಒಳಗೆ ಬಿಟ್ಟಾಗ್ತದೆ ಅದು ನೋಡಿ. ಸೋಸ್ಬೇಕು ಇದನ್ನು ಎಣ್ಣೆ ಸ್ವಲ್ಪ ಚೆನ್ನಾಗಿ ತೊಗೊಂಡು ಸೋಸ್ತೀನಂದ್ರೆ ಇದ್ರ ಕರೆಕ್ಟ್ ಬರ್ತದೆ. ಅದೆಲ್ಲ ಕರ್ಚಿಕಾಯಿ ಹೆಚ್ಕೊತೈತೆ, ಇದಕ್ಕೆ ಮೊದಕ್ಕೆ ಹೆಚ್ಕೊತೈತೆ. ಎಣ್ಣೆಗೆ ಹೊಡೆದ್ರೆ ಒಂದು ಸ್ವಲ್ಪ ಇದಾಕವು ಎಣ್ಣೆನ. ಅದಕ್ಕೆ ಸೋಸಿ ಹಾಕ್ಬೇಕು ಅವ್ನು. ಮತ್ತು ಸೋಸಿನೀಗ ಸೋಸಿ ಮತ್ತು ಹಾಕತ್ತೀನಿ. ಈಗ ಎಲ್ಲೇ ಒಂದು ಎಷ್ಟು ಹುಷಾರಲ್ಲೇ ಮಾಡ್ತೀವಿ ಅಂದರೂ ಒಂದು ಹೊಡಿತೈತಲ್ಲ, ಅದು ಹೊಡೆದಾಗ ಎಲ್ಲ ಹೂನು ಹೊರಗೆ ಬರ್ತೈತೆ. ಅದು ಎಣ್ಣೆ ಎಲ್ಲ ಕೆಡಿಸ್ಬಿಡ್ಬೇಕು. ಅದು ಮತ್ತು ಪುನಃ ಅದನ್ನು ಸೋಸ್ಕೊಂಡ್ರೆ ಚಲೋ ಅದು. ಇದನ್ನ ಬಿಟ್ಕೊತೆ ಅಂಬರುತ್ತೆ. ಇದು ಒಂದು ಹಾಕೋದು ಬೇಯ್ತದೆ. ಪೂರ್ತಿ ತಿರುಗಿ ಚೆನ್ನಾಗಿ ಕೂಡ ಅಂದ್ರೆ ಬಾಯಿ ಒಂದಿಷ್ಟು ಸಡ್ಲ ಆಯ್ತು ಅಂತ ಇದಾಕಾವು. ಈ ಥರ ಕರಿದೇವು ಕೊಬ್ಬರಿ ಇದೆಲ್ಲ ಮೂರ್ತದೆ. ಗಣಪತಿಗೆ ಭಾಳ ಶ್ರೇಷ್ಠ ಇದೆ. ಎಷ್ಟು ಮೂರ್ತಾಗಿದೆ. ಇದು ಗೋಲ್ಡನ್ ಬಂದು ಬರೋ ಕರಿಬೇಕು. ಇವು ಗಣಪತಿ ಮುಂದೆ ಇಡಬೇಕು ಒಂದು ನಾಳೆ. ಕೊಬ್ಬರಿ ಬೆಲ್ಲದ ಮೂರ್ತಿ.
ಬಾಯಿ ಬಿಟ್ಟು ಮಾಡ್ತೀವಿ. ಬಿಟ್ಟು ನಾವು ಲಾಸ್ಟಿಗೆ ಕರಿಬೋದ ಒಂದಿಟ್ಟು ಹೊಡೆದ್ರೂ ಅದಕ್ಕೆ ಈಗ ಹಾಕಿ ಹಾಕದವೆ. ಇಷ್ಟು ಮುಡ್ಕ ಮಾಡೀವು ನೈವೇದ್ಯಕ್ಕೆ ಸಾಕಷ್ಟಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿ ಮಾಡತ್ತೇವು. ನೀವು ಮಾಡಿ ನೋಡ್ರಿ ಹೆಂಗಾಗಿತ್ತು ಹೇಳ್ರಿ. ಮೋದಕ ಈಗ ಮಾಡೋದು ಆತೀಗ. ಮೋದಕ ಇದೇ ಥರ ಮಾಡಬೇಕು. ಮೋದಕ ಗೋಲ್ಡನ್ ಬರೋ ಮಟ್ಟ ಕರಿಬೇಕು. ಈಗ ಆಗೈತಿ, ಬಂದ್ ಮಾಡ್ತೀನಿ ಗ್ಯಾಸ. ಮೋದಕ್ಕೆಲ್ಲ ರೆಡಿ ಐತಿ. ನೀವು ಮಾಡಿ ನೋಡಿರಿ ಹೆಂಗಾಗೈತಿ ಹೇಳ್ರಿ. ಈ ಥರ ಮಾಡ್ಬೇಕು ನೋಡಿ ಮೋದಕ, ಭಾಳ ಟೇಸ್ಟ್ ಆಕ್ಕವು. ಮಾಡಿ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಬಾಯ್.